ಗಣಪತಿನ ಏಕದಂತ ಅಂತ ಕರೀತಾರೆ. ಗಣಪತಿದು ಒಂದ್ ದಂತ ಅರ್ಧ ಇರುತ್ತೆ, ಇನ್ನೊಂದು ಫುಲ್ ಇರುತ್ತೆ. ಅಬ್ಸರ್ವ್ ಮಾಡಿರ ಯಾರ? ಅವನ್ನ ಏಕದಂತ ಅಂತ ಯಾಕೆ ಕರೀತಾರೆ ಅಂದ್ರೆ, ಇಲ್ಲಿದೆ ಅಲ್ಲ, ಇದೇ ಗಣೇಶ ಗುಹ. ಇಲ್ಲಿ ಗಣಪತಿ ಮಹಾಭಾರತನ ಬರಿತಾ ಇರ್ತಾನೆ. ಇಲ್ಲಿದೆ ಅಲ್ಲ, ಇದು ವ್ಯಾಸ ಗುಹ. ಇಲ್ಲಿ ವ್ಯಾಸ ಮಹರ್ಷಿಗಳು ಮಹಾಭಾರತನ ಬೋಧನೆ ಮಾಡಿರ್ತಾರೆ, ಅಂದ್ರೆ ಹೇಳ್ತಾ ಇರ್ತಾರೆ. ಅದನ್ನ ಗಣಪತಿ ಇಲ್ಲಿ ಗಣೇಶ ಗುಹದಲ್ಲಿ ಬರಿತಾ ಇರ್ತಾನೆ. ಬರಿತಾ ಇರ್ಬೇಕಾದ್ರೆ ಏನಾಗುತ್ತಂದ್ರೆ, ಅವರಿಬ್ರು ಮಧ್ಯೆನೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಯಾರು ಜಲ್ದಿ ಬರೀತಾರೋ, ಯಾರು ಜಲ್ದಿ ಹೇಳ್ತಾರಂತ. ಅವಾಗ ವ್ಯಾಸ ಮಹರ್ಷಿಗಳದು ಬೇಗ 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 ಹೇಳ್ತಾ ಇರ್ತಾರೆ, ಅವ್ರದ್ದು ಮೇಲ್ಗೈ ಇರುತ್ತೆ. ನೆಕ್ಸ್ಟ್ ಗಣಪತಿ ಏನ್ ಮಾಡ್ತಾನೆ, ಬರಿಬೇಕಾದ್ರೆ ಅವನದು ಪೆನ್ನಲ್ಲಿ ಇಂಕ್ ಖಾಲಿ ಆಗ್ಬಿಡುತ್ತೆ. ಮತ್ತೆ ನಾನೆಲ್ಲಿ ಹಿಂದುಳಿತೇನೆ ಅಂದು ಅವನೇನ್ ಮಾಡ್ತಾನೆ, ಒಂದು ದಂತನೇ ತಗೊಂಡು ಮಹಾಭಾರತನ ಬರಿತಾ ಇರ್ತಾನೆ. ಇದರಿಂದ ಒಂದ್ ದಂತ ಸಣ್ಣದಿರೋದು, ಇನ್ನೊಂದು ದೊಡ್ಡದಿರೋದು. ಅದಕ್ಕೆ ಅವನ್ನ ಅವಾಗಿನಿಂದನೂ ಏಕದಂತ ಅಂತ ಕರಿತಾ ಇರ್ತಾರೆ. ಎಲ್ಲದಕ್ಕೂ ಶ್ರೇಷ್ಠ ಗಣಪತಿನೇ. एकदन्ताय वक्रतुण्डाय गौरी